ಏನು ಮಾಡಿ ಮದುವೆ ಇದೆ ಗೈಸ್ ಅವ್ರಿಗೆ ಮೇಲೆ ಬನ್ನಿ ಮಜಾ ಇದೆ ಹಬ್ಬ ಮಾಡ್ತೀನಿ ಬನ್ನಿ ಏನೋ ಎರಡು ಮಾತು ಹೇಳ್ದ ಅದನ್ನೆಲ್ಲ ಅವ್ರ ವೈಫ್ ಹೋಗಿ ದುಷ್ಮನ್ಕಿದ್ದಾರೆ ಅಂದ್ರೆ ಅಮರ ಪೈಸಾ ಬೇಕಾಕೆ ಅಮರ ಗರ್ಮೆ ಕ್ವಶನ್ 100 ಸಲ ಕೇಳ್ತಾನೆ. ಅಲ್ಲೂ ಹೇಳಿದೀವಿ ಇಲ್ಲೂ ಹೇಳಿದೀವಿ, ನೋಡಿದವ್ರು ಬೇಜಾರಾಗ್ಬಿಡ್ಬೇಕು. ಗಾಂಧಿಯ ನೋಟೆ ಎಲ್ಲರ ತಾನುಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿತೀಶ್ ಗೌಡ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ವ್ಲಾಗ್ಸ್ಗೆ. ಗೈಸ್ ತುಂಬ ದಿನ ಆದಮೇಲೆ ಐ ಆಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ತುಂಬ ದಿನ ಮೀನ್ಸ್ ಸ್ವಲ್ಪ ಇಷ್ಟು ಬ್ಯುಸಿ ಎಲ್ಲ ಇತ್ತು. ಸೊ ಇವಾಗೆಲ್ಲ ಫ್ರೀ ಮಾಡಿಕೊಂಡು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕಂತ ಅಂದ್ಕೊಂಡು ಬಂದಿದ್ದೀನಿ. ಏನು ಮಾಡ್ತೀನಿ ಹೇಳೋ ಗೊತ್ತಿಲ್ಲ, ಬಟ್ ಅದೇ ನಮ್ಮ ಕನ್ಸ್ಟ್ರಕ್ಷನು ನಂದು ಡೈಲಿ ಲೈಫು ಏನೇನು ಮಾಡ್ತೀನಿ ಅಂತ ವಾರಕ್ಕೆ 3 ವಿಡಿಯೋ ಕಂಪಲ್ಸರಿ ಮಾಡ್ತೀನಿ. ದಯವಿಟ್ಟು ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಇಷ್ಟು ನೀಟಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಅಯ್ಯೋ ಮಿರರ್ ಫುಲ್ ಗಲೀಜಾಗಿದೆ, ಇಗ್ನೋರ್ ಮಾಡಿ, ಟೆನ್ಷನ್ ಆಗಬೇಡಿ. ಇವತ್ತು ನನ್ನ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಕೆಲಸ ಆಯಿತು. ಸೊ ಒಂದು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾನು ನಮ್ಮ ಡ್ಯಾಡಿ ಮಮ್ಮಿ 3 ಜನ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಹೋಗ್ತಾ ಇದ್ದೀನಿ. ಅವ್ರು ರೆಡಿ ಆದಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ. ಆ್ಯಂಡ್ ನಮ್ಮ ಡ್ಯಾಡಿ ನೋಡಿ ಇದೇ ಬಟ್ಟೆಲಿ ಬೇಕಾ ಬಂದ್ಬಿಡ್ತಾರೆ ಕರೆದ್ರೆ, ಬಟ್ ಅವ್ರು ಡ್ರೆಸ್ ಏನು ಮಾಡಿಸ್ತಿದ್ದೀವಿ. ಗೈಸ್ ಈ ಗೋಡೆ ಇದು ಬರ್ಡೇ ಮಾಡಿದ್ವಲ್ಲ, ಸ್ಟಿಕ್ಕರ್ ಅನ್ಸೋದು ಎಲ್ಲ ಫುಲ್ ಇದಾಗೈತೆ. ಏನಂತ ಅದನ್ನು ಫಸ್ಟ್ ಟೈಮ್ ಮಾಡಿಸ್ಬೇಕಾದ್ರೆ ಸೈವಾಗ ಕಾಣಿಸೈತೆ. ಸೊ ಮಾಡಿಸ್ತೀನಿ. ಆ್ಯಂಡ್ ನಿಶಾ ರೆಡಿ ಆಗ್ತಾವಳೆ. ಬನ್ನಿ ಹೋಟ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಡಿಸ್ಕಸ್ ಮಾಡ್ತೀವಿ ಫಸ್ಟು ಎಲ್ಲ ಕರ್ಕೊಂಡು. ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಚಿರು ಅಂತ, ಅವನು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾನೆ. ನನ್ನ ಮೀನ್ಸ್ ನನ್ನ ಕಾಲೇಜ್ ಮೇಟ್. ಅವನು ಮತ್ತು ನನ್ನ ವೈಫ್ ಬರ್ತಿದ್ದಾರೆ. ಬನ್ನಿ ಅವರು ತೋರಿಸ್ತೀವಿ, ಬನ್ನಿ ಹೋಗೋಣ. ಇದು ಒಂದು ಸ್ಮಾಲ್ ಕೆಲಸದೇನೋ ಆಗಿತ್ತು. ಸೊ ಫ್ಯಾಮಿಲಿ ಅಷ್ಟೇ ಹೋಗಲ್ಲ, ಹೋಗಿ ಸಿಗೋಣ ಬನ್ನಿ. ಗಾಯ್ಸ್ ನಿಶಾ ರೆಡಿ ಆಗೋಕ್ಕೆ ಮಿನಿಮಮ್ ಏನಂದ್ರು 1 hour ಟೈಮ್ ತಗೊಂಡವಳೆ. ಎಲ್ಲಿ ರೆಡಿ ಆಗೋಳ ನಿಶಾ. ಗಾಯ್ಸ್ ಅಪ್ರೂಪಕ್ಕೆ ಮಗ ತೊಗೊಳೋದು ಹಿಂಗೆ ಕಾಣಿಸೋದು ಜನ. ಅಯ್ಯೋ ಅಪ್ರೂಪಕ್ಕೆ ಮಗದ ಹಿಂಗೆ ಜನ ಕಾಣಿಸೋದು ಹೆಂಗೆ ಗೊತ್ತಾ ನೋಡಿ, ಹಂದಿಮರಿ ಇದ್ದಂಗೆ ಹಂದಿಮರಿ. ಗಾಯ್ಸ್ ಇಟ್ಸ್ ಮೈ ಔಟ್ಫಿಟ್. ಗಾಯ್ಸ್ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ಫೆರಾರಿ ಎಡಿಷನ್ನು, ಜಸ್ಟ್ 600 ರೂಪಾಯಿ. ಮೊನ್ನೆ ಚಿಕ್ಕಬಳ್ಳಾರ್ಗೆ ಹೋದಾಗ ಇಷ್ಟ ಆಯ್ತು, ತಗೊಂಬಂದೆ. ಬನ್ನಿ ನನ್ನ ಫ್ರೆಂಡ್ಗೋಸ್ಕರ ವೇಟಿಂಗ್. ಬಂದ ತಕ್ಷಣ ಹೋಗೋಣ, ತಿನ್ನೋಣ, ಏನೇನು ತಿಂದು ತೋರಿಸ್ತೀವಿ ನೋಡಿ. ಹೋಗ್ಲಿ ಗೈಸ್, ನಮ್ಮ ಕಾರ್ ತೆಗೆದ್ರೆ ಡ್ಯಾಡಿ ಹೋಗ್ತಾ ಇದೀವಿ. ಬನ್ನಿ ಹೋಟ್ಲಿಗೆ ಹೋಗೋಣ. ಇಲ್ಲೇ ಮಾಮಾ ರೋಟಿ ಅನ್ನೋ ಒಂದು ಹೋಟ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಿರು ಮತ್ತು ಅವ್ರ ವೈಫ್ ಅಲ್ಲಿಂದ ಬೈಕಲ್ಲಿ ಬರ್ತಾವ್ರೆ. ನಾನು ಮಮ್ಮಿ ನಿಶಾ ಡ್ಯಾಡಿ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ನಮ್ಮ ಕಾರಲ್ಲೇ ಬರಲೇ ಬನ್ನಿ ಲೋಕಸಭೆ ಹೋಗ್ತಾ ಇದ್ದೀವಿ. ಗೈಸ್ ಬನ್ನಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ನಮ್ಮ ಡ್ಯಾಡಿ ನಿಶಾ ಮಮ್ಮಿ ನೋಡಿ ನಮ್ಮ ಅಮ್ಮನ ಕತೆ ಬನ್ನಿ ಗೈಸ್ ಅಲ್ಲಿ ಹೋಗಿ ಸಿಗೋಣ. ರೋಟಿ ಗಾಯ್ಸ್ ಬನ್ನಿ ಮಾಮಾ ರೋಟಿ ಅಂತ ನಮ್ಮ ಮನೆಯಿಂದ ಜಸ್ಟ್ 1 ಕಿಲೋಮೀಟ್ರ್ ಇಲ್ಲ ಗೈಸ್. ಕೇರಳ ಥೀಮ್ ರೆಸ್ಟೋರೆಂಟ್ ಇದೆ. ಬನ್ನಿ ಟ್ರೈ ಮಾಡೋಣ. ನಿಶಾಗರ್ ತಂದೂರಿ ಅಂತ ಹೇಳ್ತಿದ್ದು. ತಂದೂರಿ ಸಿಕ್ಕಿದ್ರೆ ಚೆನ್ನಾಗಿ ಬನ್ನಿ. ಇದೇ ಹೋಗ್ಲು ಬರಮ್ಮ. ನಮ್ಮಮ್ಮ ಬರೀ 1 ಫ್ಲೋರ್ ಎತ್ಬಿಟ್ಟು ಇನ್ನೂ ಎತ್ಬೇಕಂತ ಕೇಳಿದ್ರು. ಅಲ್ಲಿ ಹೋಟೆಲ್ಲು ಫ್ಯಾಮಿಲಿ ರೆಸ್ಟೋರೆಂಟ್ ಇದ್ದಂಗಿದೆ ಗೈಸ್. ಅದು ಚಿರೋ ಹೋಟ್ಲ್ ಲೊಕೇಶನ್ ಕಳಿಸ್ಲಾ ಗೈಸ್? ನೋಡಿ ಇದು ಮೆನ್ಯೂಲಿ ಚಿಕನ್ನು, ರೋಟಿ ಗೀಟಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಬಂದ ಮೇಲೆ ತೋರಿಸ್ತೀನಿ ಗೈಸ್, ಬನ್ನಿ. ಗಾಯ್ಸ್ ಚಿರು ಎಷ್ಟು ಲೇಟ್ ಮಾಡ್ತಾವನಂದರೆ, ಇನ್ನೂ 1 hour ಆಯ್ತು ನಾವು ಬಂದು, ಇನ್ನೂ ಬರೋಂಗೇ ಇಲ್ಲ ಪುಣ್ಯಾತ್ಮ. ಲಾಕಿಂಗ್ ಮಾಡ್ತಾನೆ ಗೊತ್ತಿಲ್ಲ ಗೈಸ್, ಯಾವಾಗ ಲೇಟ್. ಬಂದ ತಕ್ಷಣ ಬೇಗ ಊಟ ಮಾಡ್ಬಿಡ. ಸ್ಟಾರ್ಟರ್ಸ್ ಹೇಳಿದ್ವಿ ಬರಲಿ, ಸ್ಟಾರ್ಟರ್ಸ್ ತಿಂತಾರೆ ಅಷ್ಟ ಬಂದ ತೋರಿಸ್ತೀನಿ. ಮುಗಿರಿ ಕ್ಯಾಕ್ ತೋರಿಸ್ತೀನಿ ಗೈಸ್. ತಂದೂರು ಬಂದಿದೆ. ನಿಶಾ ತಂದೂರು ತಿನ್ನೆ. ಸ್ನ್ಯಾಪ್ ಅದೇ ಗೈಸ್, ಸ್ನ್ಯಾಪ್ ಗಿರಿ ಮಗ. ತಂದೂರು ಬಂದಿದೆ. ಗ್ರಿಲ್ ಚಿಕನ್ ಆಯಿತು. ಇವಾಗ ಇದು ಫಿಶ್ ಚೆನ್ನಾಗಿ ಹೇಳಿದ್ವಿ. ಲಾಲಿಪಾಪು, ತಂದೂರು ರೊಟ್ಟಿ, ಪನ್ನೀರ್ ಇದೇನ ಬಟರ್ ಚಿಕನ್ ಇದೆ. ನಂತಕ್ಕೆಲ್ಲ ಚೆನ್ನಾಗಿದೆ. ಟೇಸ್ಟ್ ಓಕೆ, ಡಿಸೆಂಟ್ ಆಗಿದೆ. ಇದು ಒಂದು ರೌಂಡ್ ಬ್ಯಾಟಿಂಗ್ ಆಗೋಗಿದೆ.
ಪುಣ್ಯಾತ್ಮ ಇವಾಗ ಬರ್ತಾವನೆ, ಇನ್ನು ಇವಾಗ ಕೇಳ್ತಾವ್ನು ಫೋನ್ ಮಾಡ್ಬಿಟ್ಟು ಎಲ್ಲಿ ಯಾವ ಫ್ಲೋರ್ ಬರಬೇಕು ಅಂತ. ಅಲ್ಲಿ ಇನ್ನೊಂದು ಒಂದು ಹೇಳಿದ್ದು ಬಂದ್ಬಿಡ್ತು. ನೋಡಿ ಎರಡನೇ ಟ್ರಿಪ್ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ. ಗೈಸ್ ಶುರು ಬಂದ ಗೈಸ್. ಊಟ ಆದ್ಮೇಲೆ ಯಾಕೆ ಬರಕ್ ಹೋದೆ? ಯಾಕೆ ಬರಕ್ ಹೋದೆ? ಊಟ ಆದ್ಮೇಲೆ ಬರ್ತಾವನೆ ಚಿರು ವೈಫು ಆ ಸಿಸ್ಟರ್. ಬನ್ನಿ ಅವ್ರಿಗೆ ಏನ್ ಬೇಕು ತಿನ್ಬಿಟ್ಟು ಸಿಗೋಣ. ಆಯ್ತು ಊಟ ಆಯ್ತು. ಊಟಕ್ಕೆ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀವಿ ನಾನು ಚಿರು. ಫೋಕಸ್ ಆಗಲ್ಲ ಅಂತಂದ್ರೆ ಇದು ಊಟ ಮಾತ್ರ ಇರ್ತೀನಿ ನಾನು. ಇವನಿಂದ ಗೈಸ್ ಭಾಳ ಲೇಟ್ ಆಗಿರೋದು. ಹೇಳಿದ್ದೆ ಲೇಟು. ಗೈಸ್ ಊಟ ಆಗಿದ್ದಲ್ಲ ನಿಶ್ಚಿನ ಕಾಣ ನನಗೆ ಊಟ ಆಗಿದೆ. ಹೆಂಗಿತ್ತು ಜೆನ್ಯೂನ್ ಆಗಿ ಹೇಳಿ. ಚೆನ್ನಾಗಿ ಸೂಪರ್ ಆಗಿತ್ತು. ಕಂಟೆಂಟ್ ಬಗ್ಗೆ ಜಾಸ್ತಿ ಹೇಳಿ. ಊಟ ಆಗಿದೆ ಸರ್. ಊಟ ತುಂಬಾ ಚೆನ್ನಾಗಿತ್ತು. ಚಿಕನ್ ಲಾಲಿಪಾಪ್ ಚೆನ್ನಾಗಿತ್ತು, ಗ್ರಿಲ್ ಚಿಕನ್ ಚೆನ್ನಾಗಿತ್ತು, ಬಿರಿಯಾನಿ ಒಂಚೂರು ಚೆನ್ನಾಗಿರ್ಲಿಲ್ಲ, ಓಕೆ ಇನ್ನೆಲ್ಲ ಚೆನ್ನಾಗಿತ್ತು. ಹಂಗಾರೆ ಬೈ ಚಿರು ಕೇಳೋಣ. ಚಿರುಗೆ ಹೆಂಗಿತ್ತು? ಚಿರು ನೀನೇಂತಿದ್ದೆ ಚಿರು? ನಾನು ತಿಂದಿದ್ದೇನು ತಿಂದೆ ನನಗೆ ನೆನಪಿಲ್ಲ. ಇದಾಗ್ತೈತೆ ಕಣ. ಹೇಳಿ ಚಿರು. ರೋಟಿ ತಿಂದೆ, ಎಗ್ ಮಸಾಲ ತಿಂದೆ, ಎಗ್ ಮಸಾಲ ಎಗ್ ಮಸಾಲ ಹಬ್ಬ ಮಾಡ್ತಾರೆ ಮನೆಗೆ ನೋಡಿದ್ರೆ. ಅದೇನಿಲ್ಲ ನಡೆಯೋದು. ಗೈಸ್ ಚಿರು ಒಳ್ಳೆದಾಗ ನಾನು ಹೇಳಿದ್ರೆ ಎಗ್ ಮಸಾಲ ತಿಂತೀನಿ. ಟೇಸ್ಟ್ ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಸಿಸ್ಟರ್ ಟೇಸ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಊಟ. ಚೆನ್ನಾಗಿತ್ತು. ರಾಜ್ಕೋತಾರೆ ಗೈಸ್. ಈಗ ಇವನು ಐಸ್ ಕ್ರೀಮ್ ಬೀಡ ಕೊಡ್ಸಿದ್ರೆ ಊಟ ಕಂಪ್ಲೀಟ್ ಆಯ್ತು. ಗೈಸ್ ಬನ್ನಿ ಊಟ ಆಯ್ತು. ಒಂದು ಒಳ್ಳೆ ಬೀಡ ಹಾಕೊಂಡು ಮನೆಗೆ ಹೋಗಿ ಮಡಿಕೊಂಬಿಡೋಣ. ಯಾರು ಫೋನ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಮನೆಗೆ ಹೋದ್ಮೇಲೆ. ಚಿರಂಜೀವಿ ಸರ್ಜಾ ನಿಮ್ಗೆ ಹೇಳ್ತಿರೋದು, ಆಫೀಸ್ ತೆಗೀರಿ ಹತ್ತಾಗಿರಿ ಅಂತ ಫೋನ್ ಮಾಡಕ್ ಹೋಗ್ಬೇಡಿ. ಹಿಂಗಾರು ಹೋಗಿ ನಮ್ಗೆ ಗೊತ್ತಿಲ್ಲ. ಬನ್ನಿ ಗೈಸ್ ಹೋಗೋಣ. ಇಷ್ಟೋ ದಿನ ಆದ್ಮೇಲೆ ಈ ಥರ ಬಂದಿದ್ದು ಹೊರಗಡೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಭಾಳ ಖುಷಿ ಆಯ್ತು. ಬನ್ನಿ ಹೋಗೋಣ. ಒಂದು ಬೀಡ ತಿನ್ಬಿಟ್ಟು ಸಿಗೋಣ. ನಮ್ಮ ಅಪ್ಪ ಅಮ್ಮ ಒಂದು ಗಾಳಿ ಕೂತವ್ರು ಗೈಸ್. ಗಾಯ್ಸ್ ಊಟ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ನಾನು ಚಿರು ಬೈಕಲ್ಲಿ ಬಂದಿದ್ದು. ಚಿರಂಜೀವಿ ಸರ್ಜಾದ ಗಾಡಿ ಇದು. ಆ ಊಟ ಮಾಡೋ ಚೆನ್ನಾಗಿತ್ತು. ಚಿರು ಜೆನ್ಯೂನ್ ಹೇಳಿ ಚಿರು ನಿಜ ಊಟ ಸಖತ್ತಾಗಿತ್ತು. ತಾನೇ ಹಂಗೆ ಗಾಯ್ಸ್. ಇವನು ಕಾಲೇಜ್ ಫ್ರೆಂಡ್ಸು. ಚಿರು ಎಷ್ಟು ವರ್ಷ ಆಯ್ತು? ನಿಮ್ದು 10 ವರ್ಷ ಆಯ್ತಾ? ಫ್ರೆಂಡ್ ಆಗಿ ಅಲ್ಲ ಒಂದು ಮಕ ನೋಡಿ 10 ವರ್ಷ ಆಯ್ತು. 10 ವರ್ಷ ಆಗಿಲ್ಲ ಕಣೋ. ಇನ್ನೆಷ್ಟು? 10 ವರ್ಷ ಆಯ್ತು. 10 ವರ್ಷ ಆಯ್ತು ಗೈಸ್. ನಾನು ಡಿಪ್ಲೊಮಾ ಫಸ್ಟ್ ಇಯರ್ ಇದ್ದಾಗ ನಾವು ಚಿರಂಜೀವಿ ಎಲ್ಲ ಒಂದೇ ಕಾಲೇಜು. ಅವಾಗ ಚಿರಂಜೀವಿ ಫಸ್ಟ್ ಔಟರ್ ಆಗಿದ್ದ, ನಾನು ಅವಾಗ ಹಾಸ್ಟೆಲ್ ಇದ್ದೆ. ಅವಾಗಿನ ಫ್ರೆಂಡ್ಸು. ಆಮೇಲೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ, ಬರೀ ಆಯ್ ಬಾಯ್ ನಾನು ಫುಲ್. ಅವಾಗ ಗಾಯ್ಸ್ ಅವಾಗ ಮಾತಾಡ್ತಾನೆ ಇರಲಿಲ್ಲ. ಚಿಕ್ಕ ಪಾಪ ಕ್ಯೂಟ್ ಆಗಿದ್ನಲ್ಲ, ಅವಾಗಿಂದ ಕ್ಯೂಟ್ ಆಗಿದ್ದ. ಅಯ್ಯೋ ಮಾತಾಡ್ತಾನೆ ಇರಲಿಲ್ಲ. ಆಮೇಲೆ ಹಂಗೆ ಆಗಿ ಏನೋ ಒಂದು ದೇವ್ರು ಒಳ್ಳೇದು ಮಾಡುತ್ತು, ಜೊತೆಗೆ ಸೇರಿದ್ವಿ. ಸಾಂಗ್ ಹೇಳು. ಜೊತೆಲಿರೋರು ದೇವ್ರಲ್ಲ ಗೈಸ್. ಏನು ಮಾಡಿ ಮದುವೆ ಇದೆ ಗೈಸ್ ಅವ್ರಿಗೆ. ಇಮೇಲ್ ಬನ್ನಿ, ಮಜಾ ಇದೆ, ಹಬ್ಬ ಮಾಡ್ತೀನಿ ಬನ್ನಿ. ನಂಗೆ ಕೂಡ ಏನೋ 2 ಮಾತು ಹೇಳ್ದ, ಅದನ್ನೆಲ್ಲ ಅವ್ರ ವೈಫ್ ಹೋಗಿ ಹೇಳ್ತೀನಿ. ಹೇಳಲೇಬೇಕು ಗೈಸ್, ಅದನ್ನು ಮಿಸ್ ಮಾಡೋಕ್ಕಾಗಲ್ಲ. ದುರಂಕಾರ ಮಾತಾಡ್ತಾವ್ ನನ್ನ ಹತ್ರನೇ. ಆ್ಯಂಡ್ ಗೈಸ್ ಅವನದು ಸ್ವಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ಅವನಿಗೂ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತಲ್ಲ, ನಾವೆಲ್ಲ ಒಂದೇ ಸಿವಿಲ್ ಎಲ್ಲ ಓದಿದ್ದು. ಸೊ ಅವನು ಸ್ವಂತ ಮಾಡ್ತಾವನೆ, KK ಡಿಸೈನ್ಸ್ ಅಂತ. ನಿಮಗೆ ಡ್ರಾಯಿಂಗ್ಸ್ ಆಗಲಿ ಏನೇ ಇದ್ರೆ ಅವ್ನು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕಿರ್ತೀನಿ. ಸಪೋರ್ಟ್ ಮಾಡಿ, ಬೆಳೀತಿರೋರನ್ನ ಉದ್ಧಾರ ಮಾಡಿ ದಯವಿಟ್ಟು. ಊಟ ಜಾಸ್ತಿ ಮಾಡ್ಬಿಟ್ನಲ್ಲ ಇದೆಲ್ಲ ಬೇಕಾಯ್ತಲ್ಲ. ಸಣ್ಣ ಆಗ್ಬೇಕು ಗಾಯ್ಸ್, ಅಪ್ಪ ಇರೋ ಸಣ್ಣ ಆಗ್ಬೇಕು. ಬನ್ನಿ ಬಂದಾಗ್ಲೇ ಇವ್ರ ಮನೆಗೆ ಬರಂಗಾಯ್ತು. ದುರಂಕರ ಗಾಯ್ಸ್. ನೋಡಿದ್ರಲ್ಲ, ಬನ್ನಿ ಹೊರಗಡೆ ಅವ್ರು ಏನು ಮಾಡ್ತಾರೆ ನೋಡ. ಓ ಹೆಂಗಿತ್ತು ಶಾ? ಜೆನ್ಯೂನ್ ಆಗಿ ಹೇಳಿ ಊಟ. 100 ಸಲ ಒಂದು ಕ್ವಶನ್ 100 ಸಲ ಕೇಳ್ತಾನೆ. ಅಲ್ಲೂ ಹೇಳಿದೀವಿ ಇಲ್ಲೂ ಹೇಳಿದೀವಿ, ನೋಡಿದವ್ರು ಬೇಜಾರಾಗ್ಬಿಡ್ಬೇಕು. ಎಷ್ಟು ಸಲ ಹೇಳ್ತಾನಪ್ಪ ಇವನು ಆಗು ಅಂತ. ಊಟ ಹೆಂಗಿತ್ತು? ಕ್ವಶನ್ ಉತ್ತರ ಕೊಡು. ಹೇಳಿ. ಚೆನ್ನಾಗಿತ್ತು. ಚೆನ್ನಾಗಿದೆ ಗೈಸ್. ಮಮ್ಮಿ ಹೆಂಗಿತ್ತು? ಎಷ್ಟು ತಿಂದೆ? ಬಿರಿಯಾನಿ ಚೆನ್ನಾಗಿರ್ಲಿಲ್ಲ. ಫ್ರಾಂಕ್ ಆಗಿ ರೋಟಿ ಫ್ರೈ. ಏನೇ ನಿಮ್ಮ ಪ್ರಾಬ್ಲಮ್ ಏನೇ? ನಾ ಕೆಳಗಡೆ ಬಂದ್ಬಿಟ್ಟಿದ್ದೆ ಬೀಡ ತಿನ್ನಕ್ಕೆ. ನಮ್ಮಮ್ಮ ಹೇಳಿಲ್ಲ ಗೈಸ್, ನಮ್ಮಮ್ಮ ಪಾಪ ಹೇಳಕ್ ಹೋಗಿಲ್ಲ. ಇನ್ನೊಂದೇನಂದ್ರೆ ಸಿಸ್ಟರ್ ಆಗ್ತಾವ್ರೆ. ಇನ್ನೊಂದೇನಂದ್ರೆ ಅಲ್ಲಿ ಹೋಟ್ಲಲ್ಲಿ ಸೈಲೆಂಟ್ ಆಗಿತ್ತು, ನಾಯಿ ಮರಿ ಥರ ಇತ್ತು. ಮನೆಗೆ ಬಂದ್ಲಲ್ಲ, ನಮ್ಮ ಸಿಂಹ ಆಗ್ಬಿಟ್ಟವಳೆ. ತಿಂದಿರೋದು ಗೈಸ್ 2 ಕೋಳಿ ಇಳಿಸೋಳು ಗೈಸ್. ಅಂತಾನೆ ನಿಮ್ಮ ಅಪ್ಪನ ಮನೆ ತಿಂತಿದ್ದೀನ, ನಮ್ಮ ಅಪ್ಪನ ಮನೆ ತಿಂತಿದ್ದೀನಿ. 2 ಕೋಳಿ ಗೈಸ್. ಅಲ್ಲಿ ಬಿಲ್ ಕೊಡೋಕ್ಕಿಂತ ಮುಂಚೆ ಅಪ್ಪ ಪಾಪ ಎಷ್ಟು ದೇವ್ರಂತ ಹೇಳ್ತಿದ್ರು. ಓವರ್ ಬಿಲ್ಡಪ್ ಕೊಡ್ತಿದ್ಯಾ? ನಾನು ಎಲ್ಲಾರು ಬಿಟ್ಬಿಟ್ ಬಾ, ನೀನು ಬಿಲ್ ನೀನೇ ಕೊಡ್ಕು ಅಂತ ನಾನು ಕೊಡ್ತೀನಿ. ನನಗೆ ಗೊತ್ತೇ ಹೆಂಗ್ ಕೊಡ್ಬೇಕು ಅಂತ.
ಅವಳು ಒಂದು ಸ್ವಲ್ಪ ಬಿಟ್ಟು ಬಂದಿದ್ದು ಎಲ್ಲ ಪಾರ ತೊಳ್ದು ಪಾಪ ಅಲ್ಲಿ ಕೆಲಸ ಸೇವೆ ಮಾಡಿ ಬಂದಿದ್ದು ಗೈಸ್. ಅದನ್ನ ರಿಮೈಂಡರ್ ಮಾಡ್ಕೊಂಡು ಹೇಳ್ತಾವಳೆ. ಸೇವೆ ಮಾಡಿ ಬಿಲ್ ಕೊಟ್ಟಿರ್ಲಿಲ್ಲ, ಚಿಕನ್ ತಿನ್ಕೊಂಡು ಬಂದಿದ್ದೆ. ತಿಂದಿದ್ದ ಅವಳು ತಿಂದಿರ್ತಾಳೆ ಗೈಸ್. ಆ್ಯಂಡ್ ಊಟ ಚೆನ್ನಾಗಿದೆ ಗೈಸ್. ಮಾಮ ರೊಟ್ಟಿ ಸಂಭ್ರಮ ಹತ್ರ ಇರೋದು. ನಿಮ್ಮಲ್ಲಿ ಯಾರೋ ಇದ್ರೆ ಬನ್ನಿ ಹೋಗಿ. ಜನ ಹೊಟ್ಟೆವ್ರಿ ಗೈಸ್, ಜನ ದುಶ್ಮನ್ಕಿದ್ದಾರೆ ಅಂದ್ರೆ ಹಮಾರ ಪೈಸಾ ಮೇ ಕಾಕೆ ಹಮಾರ ಘರ್ ಮೇ ಹೈ. तुम्हारा पैसा जा रे ಚಿರೋಣಿ ಗಾಯ್ಸ್ ಒಬ್ಬ ಫ್ರೆಂಡ್ ಆಗಿ ಸಪೋರ್ಟ್ ಮಾಡೋದು ಅಂದನೆ ಬಿದ್ದು ನಗ್ತವ್ರ ಸಿಸ್ಟರ್ ಮತ್ತೆ ಚಿರು ನೀರ್ ಕುಡಿತಿದ್ದಾರೆ ಬಾಯಿ ಕಡೆ ಎಲ್ಲ ಏನ ನೀರ್ ಕುಡಿತಿದ್ದಾರೆ, ನಗಸ್ಬೇಡ ಮುಳ್ಳಂದಿ ಅಂದೆ. ಗಾಯ್ಸ್ ಅಲ್ಲ ನಾನು ಬೈಸ್ಕೊಂತ ಇದ್ದೀನಿ ಮನೇಲಿ. ಚಿರು ಆಗಿರೋನು ಬೇಡ ಬೈಬೇಡಿ, ನಮ್ಮ ಫ್ರೆಂಡು ಕ್ಯೂಟ್ ಆಗಿದ್ದಾನೆ ನಿತೀಶು ಬೈಬೇಡಿ ಅಂತೆಲ್ಲ. ನೀನು ಹ್ಯಾಂಡ್ಸಮ್ ಅನ್ಕೊಳ್ಳೋ ಕ್ಯೂಟ್ ಅಂತ. ಅಯ್ಯೋ ಗೈಸ್ ನಂಗೆ ಕ್ಯೂಟ್ ಇದ್ರೆ ಕಮೆಂಟ್ ಆಗಿ ಗೈಸ್. ಗೈಸ್ ನಮ್ಗೆ ಗಾಯ್ಸ್ ಇವಳು ಡೌಟ್ ಇತ್ತು. ಗಾಯ್ಸ್ ಇವಳು 100 kg ಇದಲ್ಲ 110 kg ಇದೆ. ಕಮೆಂಟ್ ಆಗಿ ಗೈಸ್ ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್. ದೇವಳು ನಂಗೆ ಮಾಮರೊಟ್ಟಿ ಕರೋಣ ಅನ್ನೋರಿಗೆ ಒಂದು ಸ್ಪಾನ್ಸರ್ ಊಟ ನೋಡಿ ಗೈಸ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಬೇಕಾದ್ರೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಅದು ರೆಕ್ಲೈನರು ಫುಲ್ ಕವರ್ ಆಗಿದಲ್ಲ ಅಂತ. ಸ್ಲಿಮ್ ಇದೆ ಗೈಸ್. ನನ್ನ ಗಾಯ್ಸ್ ಬಾ ಹೇಳ್ತೀನಿ. ಅವಾಗ ಸಣ್ಣಕ್ಕಿದ್ದೆ ಗೈಸ್. ಚಿಕನ್ ತಿಂದು ಮೊಟ್ಟೆ ಕೋಳಿ ಆಗ್ಬಿಟ್ಟಿದೀನಿ ಅಷ್ಟೇ. ಮಲ್ಗೋಳು ಎದಾಳು ನಿಶಾ ಎದಾಳು. ಸಣ್ಣ ಇರ್ಲಿಲ್ವಾ ಎಷ್ಟು ಸಣ್ಣಕ್ಕಿದ್ಲಮ್ಮ? 100 kg. ನನ್ ಫೋಟೋ ತೋರಿಸಿ ತೋರ್ಸು ಅಲ್ಲಿ. 82 kg ಅವಳು ಅಷ್ಟೇ. ಗೈಸ್ ನಾನು ನೋಡಿ ಗೈಸ್ ಇಷ್ಟು ಕ್ಯೂಟಿಲಿಟಿ ಬೇಬಿ ಥರ ಕಾಣಿಸ್ತಿದ್ದೀನಿ. ಅವಾಗ್ಲೂ ಹೆಗಣ ಇವಾಗ್ಲೂ ಹೆಗಣ. ಅವಳು ಗೈಸ್ ಇವಳು ಲಕ್ಷಣ ಕಣೆ, ನನ್ನ ಮಗ ಇಕ್ಕಣ ಅಲ್ಲ. ಏನಮ್ಮ ನನ್ನ ಮಗ ಚಿನ್ನ ಲಕ್ಷಣವಾಗವನೆ. ತಗೊಂಡೋಗಿ ಇಟ್ಬಿಡು, ಚಿನ್ನ ಹಿಂಗ್ ಕಾಸ್ಟ್ಲಿ ಅಲ್ವಾ? ಹೌದು. ಮಲ್ಬಾರಲ್ಲಿ ಇಟ್ಬಿಡು ಬಾ ತಗೊಂಡೇನೋ. ಗೈಸ್ ಹೊಟ್ಟೆ ವಿಚಾರ ನೋಡಿದಿರಲ್ಲ ಇವರೇ. ಹೋಗೋ ಬಿಸ್ನೆಸ್ ಮಾತಾಡೋ ಏನೋ ಮಾತಾಡೋ, ಬೈತವ್ರೆ. ಫ್ರೆಂಡ್ ಕಾಪಾಡೋಣ ಕರ್ಕೊಂಬಂದ್ ಮೇಲ್ಬಿಟ್ನಲ್ಲ 10 ಗಂಟೆಗೆ ಮಾತಾಡೋ. ಹೋಗಿ ಮಾತಾಡ್ಕೊಂಡು ಗಾಡಿ ಅವ್ರ ಫ್ರೆಂಡ್ ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರು. ಸೊ ಪಾಪ ಅವರು ಊಟ ಮುಗಿಸ್ಕೊಂಡು ಓಡೋಗ್ಬಿಟ್ರು. ನಮ್ಮ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು ಗೈಸ್. ಕಾರಲ್ಲಿ ಹೋಗಿದ್ವಿ, ಬಿಟ್ಟು ಹೋಗೋಕೆ ಪ್ಲ್ಯಾನ್ ಮಾಡಿದ್ರು. ನಮ್ಮಮ್ಮ ಬೈದಿ ಕರ್ಸಿ ಎಲ್ಲ ಕಾರಲ್ಲಿ ಬಂದಿದ್ವಿ. ಗೈಸ್ ಚಿರು ಹೋಯ್ತವನೆ ಸರ್. ನಮ್ಮಮ್ಮ ಬಾಯ್ ಅಂತವ್ರೆ, ಹೋಗ್ಬಾ ಪತಿಯಾ ಟಾಟಾ. ಇವ್ಳಿಗೆ ಹೆಂಗೆ ಊಟ ಬೇಕಾರೆ ಬಿಡ್ತಾನೆ ಹೇಳ ಗೈಸ್. ಆಗ್ಲಿಂದ ಊಟ ಬೇಕಾ? ಆ್ಯಂಡ್ ಗೈಸ್ ನೋಡು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಕಂಟೆಂಟ್ ಡಿಫ್ರೆಂಟ್ ಕಂಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ. ಆ್ಯಂಡ್ ಆದಷ್ಟು ಒಳ್ಳೊಳ್ಳೆ ಕಾಂಟೆಂಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಾ ಇರ್ತೀನಿ. ವಾರಕ್ಕೆ 3 ಸಲ ಫಿಕ್ಸ್ 100% ಪ್ರಾಮಿಸ್ ಆಗ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿತೀಶ್ ಗೌಡ ವ್ಲಾಗ್ಸ್. ಬಾಯ್ ಬಾಯ್. ಆ್ಯಂಡ್ ಆಲ್ಸೋ ನಮ್ದು ಆರ್ಕಿಟೆಕ್ಚರ್ಸ್ ಇಂಟೀರಿಯರ್ಸ್ ಪೇಜ್ ಇದೆ, ನಿಮ್ಗೆ ಗೊತ್ತಾ? ಯಾರ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಏನೇ ಮಾಡೋದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಡಿಸೈನ್ಸ್ ಬೇಕಾ? ಕೆ ಡಿಸೈನ್ಸ್ ನಮ್ಮ ಫ್ರೆಂಡೇ ಮಾಡ್ತಿರೋದು. ಅವ್ನು ಆದಷ್ಟು ಕಮ್ಮಿ ಡಿಸೈನ್ಸ್ ಮಾಡ್ಕೊಡ್ತಾನೆ. ದಯವಿಟ್ಟು ಫಾಲೋ ಮಾಡಿ. ಬಾಯ್ ಬಾಯ್.